ನಮಸ್ಕಾರ ಎಲ್ಲರಿಗೂ ಕನ್ನಡದ ಚೆಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಚೆಸ್ ವಿಡಿಯೋದಲ್ಲಿ ಕಿಂಗ್ಸ್ ಗ್ಯಾಂಬಿಟ್ ಎನ್ನುವಂತಹ ಒಂದು ಅದ್ಭುತ ಚೆಸ್ ಟ್ರಿಕ್ ಅನ್ನು ನಿಮ್ಗೆಲ್ಲರಿಗೂ ಹೇಳ್ಕೊಡ್ತಾ ಇದ್ದೇನೆ. ಸೊ ಇದು ಸ್ಟಾರ್ಟ್ ಆಗುವಂಥದ್ದು ಇ ಪಾನ್ ಇಂದ. ಸೊ E4 ಹಾಗೂ E5 ಹಾಗೂ ನಾವು ಇಲ್ಲಿ ಎಫ್ ಪಾನ್ ಅನ್ನ F4ಗೆ ಪುಷ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಐಡಿಯಾ ಏನು ಅಂತಂದ್ರೆ ಇದೆರಡು ಮೈನರ್ ಮಟೀರಿಯಲ್ಸ್ ಅಂತಂದ್ರೆ ಬಿಷಪ್ ಮತ್ತು ನೈಟ್ ಅನ್ನು ಡೆವಲಪ್ ಮಾಡಿಬಿಟ್ಟು ಕ್ಯಾಸಲ್ ಮಾಡಿಬಿಟ್ಟು ಇಲ್ಲಿ ರುಕ್ಗೆ ಒಂದು ಒಳ್ಳೆ ಓಪನ್ ಫೈಲ್ ಅನ್ನು ಕೊಟ್ಬಿಟ್ಟು ಒಳ್ಳೆ ರೀತಿಯಂತ ಅಟ್ಯಾಕ್ ಅನ್ನು ಸ್ಟಾರ್ಟ್ ಮಾಡೋದು ಇಲ್ಲಿ ವೈಟ್ ಆಗಿ ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಇದು ಈ ಟ್ರಿಕ್ ಬಂದ್ಬಿಟ್ಟು ವೈಟಿನ ಸೊ ವೈಟ್ ಪೀಸಸ್ಗಳನ್ನು ಹೊಂದಿದ್ದಾಗ ನೀವು ಈ ಚೆಸ್ ಟ್ರಿಕ್ ಅನ್ನು ಯೂಸ್ ಮಾಡ್ಬೋದು. ಸೊ ಇದನ್ನ ಕಿಂಗ್ಸ್ ಗ್ಯಾಂಬಿಟ್ ಅಂತ ಕರಿತೇವೆ. ಸೊ ಯಾವ್ಯಾವ ರೀತಿಯಂತ ವೇರಿಯೇಷನ್ಸ್ ಬರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಇದು ಕಿಂಗ್ಸ್ ಗ್ಯಾಂಬಿಟ್ ಆಲ್ರೆಡಿ ಬೋರ್ಡ್ ಮೇಲೆ ಇದೆ. ಸೊ ಮೊದಲನೇದು ಅವರು ಈ ಪಾನ್ ಅನ್ನ ಫ್ರೀ ಆಗಿರುವಂಥ ಈ ಪಾನ್ ಅನ್ನ ಕ್ಯಾಪ್ಚರ್ ಮಾಡಿದ್ರೆ ಏನ್ ಆಡೋದು ಅಂತ ನೋಡೋದಾದ್ರೆ, ಸೊ ಇಲ್ಲಿ ಎರಡು ವೇರಿಯೇಷನ್ ಬರುತ್ತೆ. ಒಂದು ಕ್ಯಾಪ್ಚರ್ ಮಾಡೋದು, ಅದನ್ನ ಕಿಂಗ್ಸ್ ಗ್ಯಾಂಬಿಟ್ ಅಕ್ಸೆಪ್ಟೆಡ್ ಅಂತ ಹೇಳ್ತಾರೆ, ಅಥವಾ ಇಲ್ಲಿ ಈ ರೀತಿಯಾಗಿ ಪಾನ್ ಅನ್ನು ಪುಷ್ ಮಾಡಿಬಿಟ್ಟು ಡಿಫೆಂಡ್ ಅನ್ನು ಮಾಡುವಂಥದ್ದು. ಸೊ ಎರಡನ್ನು ನಾವು ನೋಡೋಣ. ಮೊದಲನೇದಾಗಿ ಅವರು ಪಾನ್ ಅನ್ನು ಕ್ಯಾಪ್ಚರ್ ಮಾಡಿದ್ರು ಅಂತಾದ್ರೆ ನಾವು ಸಿಂಪಲ್ ಆಗಿ ನಮ್ಮ ನೈಟ್ ಅನ್ನು ಈ ರೀತಿಯಾಗಿ ಡೆವಲಪ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಬರುವಂಥದ್ದು ಇಂಪಾರ್ಟೆಂಟ್ ಮೂವ್ ಬ್ಲ್ಯಾಕ್ ಕಡೆಯಿಂದ ಯಾವುದು ಅಂತಂದ್ರೆ ಈ ರೀತಿಯಾಗಿ ಪಾನ್ ಅನ್ನು ಪುಷ್ ಮಾಡಿ ಇಲ್ಲಿ ಸೆಂಟರ್ ಅನ್ನ ಅಟ್ಯಾಕ್ ಮಾಡುವಂಥದ್ದು. ಯಾಕಂತಂದ್ರೆ ಇಲ್ಲಿ ಅವರಿಗೆ ಪೀಸ್ಗಳನ್ನು ಈ ರೀತಿಯಾಗಿ ಡೆವಲಪ್ ಮಾಡೋಕ್ಕೂ ತುಂಬ ಸುಲಭ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಪಾನ್ ಪುಷ್ ಮಾಡೋದನ್ನು ನೋಡ್ತೀರಾ. ಸೊ ನಾವು ಆ ಪಾನನ್ನು ಕ್ಯಾಪ್ಚರ್ ಮಾಡ್ತಾ ಇಲ್ಲ, ಅದರ ಬದಲಾಗಿ ನಾವು ನಮ್ಮ ನೈಟನ್ನು ಈ ರೀತಿಯಾಗಿ ಡೆವಲಪ್ ಮಾಡೋದ್ರ ಮೂಲಕ ನಮ್ಮ ಪಾನನ್ನು ಪ್ರೊಟೆಕ್ಷನ್ ಮಾಡ್ತಾ ಇದ್ದೇವೆ. ಸೊ ಅವರು ಪಾನನ್ನು ಕ್ಯಾಪ್ಚರ್ ಮಾಡಿದ್ರು ಅಂತಂದರೆ ನಾವು ನಮ್ಮ ನೈಟಿಂದ ಆ ಪಾನನ್ನು ಕ್ಯಾಪ್ಚರ್ ಮಾಡ್ತೇವೆ. ಸೊ ಇಲ್ಲಿ ಬ್ಲ್ಯಾಕಿನ ಒಂದು ಐಡಿಯಾ ಏನಿರುತ್ತೆ ಅಂತಂದರೆ ಇಲ್ಲಿ ಒಂದು ಒಳ್ಳೆಯ ಲೈನ್ ಇದೆ ನಮ್ಮ ಕ್ವೀನ್ಗೆ. ಹಾಗಾಗಿ ಈ ನೈಟ್ ಏನಿದೆಯಲ್ಲ, ಈ ನೈಟ್ ಈ ಸ್ಕ್ವೇರನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ಆ ಸ್ಕ್ವೇರನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ನಾವು ನಮ್ಮ ಬಿಷಪ್ಪನ್ನು G4ಗೆ ತಂದು ಈ ನೈಟನ್ನು ಪಿನ್ ಮಾಡಿ ಅಥವಾ ಕ್ಯಾಪ್ಚರ್ ಮಾಡಿದ್ವಿ ಅಂತಂದರೆ ಪಂದ್ಯವನ್ನು ಗೆಲ್ಬೋದು ಅಥವಾ ಅಟ್ಯಾಕ್ ಚೆನ್ನಾಗಿ ಮಾಡ್ಬೋದು ಅನ್ನೋಂಥ ಐಡಿಯಾ ತುಂಬ ಬ್ಲ್ಯಾಕ್ ಪ್ಲೇಯರ್ಸ್ಗಳಿಗೆ ಇರುತ್ತೆ. ಸೊ ಇಲ್ಲಿ ನಾವು ಒಂದು ಟ್ಯಾಕ್ಟಿಕಲ್ ಐಡಿಯಾವನ್ನು ಆಡ್ತಾ ಇದ್ದೇವೆ. ನಾವು ಇಲ್ಲಿ ಈ ರೀತಿಯಾಗಿ ನಮ್ಮ ಕ್ವೀನನ್ನು E2ಗೆ ಇಡ್ತಾ ಇದ್ದೇವೆ. ಸೊ ಖಂಡಿತವಾಗಿಯೂ ಬ್ಲ್ಯಾಕ್ ಪ್ಲೇಯರ್ಸ್ಗಳು ಈ ಟ್ರಿಕ್ಕನ್ನು ನೋಡಿರಲ್ಲ. ಅವರೇನಾದ್ರು ಈ ರೀತಿಯಾಗಿ ಈ ಬಿಷಪಿಂದ ನಮ್ಮ ನೈಟನ್ನು ಕ್ಯಾಪ್ಚರ್ ಮಾಡಿದ್ರು ಅಂತಂದರೆ ಇದು ದೊಡ್ಡ ಬ್ಲಂಡರ್ ಆಗುತ್ತೆ. ಯಾಕಂತಂದರೆ ಒಂದೇ ಒಂದು ಮೂಲೆಯಲ್ಲಿ ಬ್ಲ್ಯಾಕ್ ಕಿಂಗ್ ಚೆಕ್ ಮೇಟ್ ಆಗ್ತಾ ಇದೆ ನೈಟನ್ನು ಈ ರೀತಿಯಾಗಿ F6 ತೆಗೆದುಕೊಂಡು ಹೋಗಿ ಇಡುವುದರ ಮೂಲಕ. ಯಾಕಂತಂದರೆ ನೋಡಿ, ಇದು ಡಬಲ್ ಚೆಕ್, ನಮ್ಮ ಕ್ವೀನಿಂದನೂ ಚೆಕ್ ಇದೆ ಹಾಗೂ ನೈಟಿಂದನೂ ಚೆಕ್ ಇದೆ. ಅದೇ ರೀತಿಯಾಗಿ ಇಲ್ಲಿ ಇರುವಂತಹ ಎರಡು ಸ್ಕ್ವೇರ್ಗಳನ್ನು ಇಲ್ಲಿ ನೈಟ್ ಕವರ್ ಮಾಡಿದೆ ಹಾಗೂ ಎರಡು ಪೀಸ್ಗಳು ಚೆಕ್ಕನ್ನು ಕೊಡ್ತಾ ಇದೆ. ಯಾವ ಪೀಸನ್ನು ಕ್ಯಾಪ್ಚರ್ ಮಾಡಿದರೂ ಚೆಕ್ ಮೇಟ್ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸೊ ಇದು ಬಂದ್ಬಿಟ್ಟು ಒಂದು ವೇರಿಯೇಷನ್ನು. ಇನ್ನೊಂದು ವೇರಿಯೇಷನ್ ನೋಡೋಕ್ಕೆ ಸ್ವಲ್ಪ ಹಿಂದಿನ ಪೊಸಿಷನ್ಗಳಿಗೆ ಹೋಗಬೇಕಾಗುತ್ತೆ ನಾವು. ಸೊ ಇಲ್ಲಿ ಇನ್ನೊಂದು ಪೊಸಿಷನ್ ನೋಡೋಕೆ ಅಂತಂದರೆ ಇಲ್ಲಿ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಅವರು ಏನಾದರೂ ನಮ್ಮ ಈ ಕಿಂಗ್ಸ್ ಗ್ಯಾಂಬಿಟನ್ನು ಆಕ್ಸೆಪ್ಟ್ ಮಾಡಿಲ್ಲ ಅಂತಂದರೆ ಯಾವ ರೀತಿಯಾಗಿ ನೋಡೋಣ ಅಂತಂದರೆ, ನಾವು ನಮ್ಮ ನೈಟನ್ನು ಡೆವಲಪ್ ಮಾಡ್ತಾ ಇದ್ದೇವೆ ಹಾಗೂ ಇಲ್ಲಿ ಸೆಂಟರ್ ಮೇಲೆ ಮತ್ತೆ ಪ್ರೆಷರನ್ನು ಹಾಕ್ತಾ ಇದ್ದೇವೆ. ಸೊ ಆ ಪಾನನ್ನು ಡಿಫೆಂಡ್ ಮಾಡೋಕ್ಕೋಸ್ಕರ ಅವರು ಸಹ ನೈಟನ್ನು ಈ ರೀತಿಯಾಗಿ ಡೆವಲಪ್ ಮಾಡ್ತಾರೆ. ನಾವು ನಮ್ಮ ಬಿಷಪ್ಪನ್ನು ಅದ್ಭುತವಾಗಿ ಡೆವಲಪ್ ಮಾಡ್ತಿದ್ದೇವೆ, ಒಂದು ಒಳ್ಳೆ ರೀತಿಯಂತ ಲೈನನ್ನು ಕೊಟ್ಟಿದ್ದೇವೆ. ಸೊ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂತಂದ್ರೆ ನೋಡ್ಬೋದು, ನಾವು ನೆಕ್ಸ್ಟ್ ಮೂವಲ್ಲಿ ಕ್ಯಾಸ್ಲಿಂಗ್ ಅನ್ನು ಮಾಡ್ತೇವೆ ಹಾಗೂ ನಮ್ಮ ರುಕ್ಗೆ ಆಲ್ರೆಡಿ ಒಂದು ಒಳ್ಳೆ ಸೆಮಿ ಓಪನ್ ಫೈಲ್ ಸಿಗ್ತಾ ಇದೆ. ಸೊ ಒಳ್ಳೆ ರೀತಿಯಂಥ ಪೊಸಿಷನ್ ಇದು ವೈಟ್ ಆಗಿ ಅಂತಲೇ ಹೇಳ್ಬೋದು ಖಂಡಿತವಾಗಿ. ಸೊ ಇಲ್ಲಿ ಬ್ಲ್ಯಾಕಿನ ಪ್ಲೇಯರ್ಸ್ಗಳು ಅದೇ ಐಡಿಯಾ ಜೊತೆ ಹೋಗ್ತಾರೆ. ಯಾಕಂತಂದರೆ ಇಲ್ಲಿ ಈ ನೈಟನ್ನು ಪಿನ್ ಮಾಡಿ ಗೆಲ್ಬೋದು ಅನ್ನೋಂಥ ಐಡಿಯಾ, ಅಥವಾ ಈ ನೈಟನ್ನು ಗೆದ್ದುಬಿಟ್ಟು ಇಲ್ಲಿ ಸೆಂಟರನ್ನು ಸ್ವಲ್ಪ ಕಂಟ್ರೋಲ್ ತೊಗೊಳ್ಬೋದು ಅಂತ ಐಡಿಯಾಸ್ಗಳು ಇರ್ತವೆ. ಆದರೆ ನಾವು ಅದಕ್ಕೆ ಕೇರ್ ಮಾಡದೆ ನಾವು ಸಿಂಪಲ್ ಆಗಿ ಕ್ಯಾಸಲನ್ನು ಮಾಡ್ತಾ ಇದ್ದೇವೆ. ಹಾಗೂ ಇಲ್ಲಿ ಮತ್ತೊಂದು ಐಡಿಯಾ ಬರುವಂಥದ್ದು, ನೈಟನ್ನು ಈ ರೀತಿಯಾಗಿ D4ಗೆ ಶಿಫ್ಟ್ ಮಾಡಿಬಿಟ್ಟು ಈ ನೈಟ್ ಮೇಲೆ ಪ್ರೆಷರ್ ಹಾಕುವಂಥ ಐಡಿಯಾಸ್ಗಳು ಸಹ ತುಂಬ ಪ್ಲೇಯರ್ಸ್ಗಳು ಇರ್ತಾರೆ. ಆದರೆ ಇದು ದೊಡ್ಡ ಬ್ಲೆಂಡರ್ ಅಂತಲೇ ಹೇಳ್ಬೋದು. ಬ್ಲೆಂಡರ್ ಅನ್ನೋಕ್ಕಿಂತ ಒಂದು ಒಳ್ಳೆ ಖಂಡಿತವಾಗಿಯೂ ಬ್ಲೆಂಡರ್ ಇದು. ಯಾಕಂದರೆ ಇಲ್ಲಿ ತುಂಬ ಟ್ಯಾಕ್ಟಿಕಲ್ ಐಡಿಯಾಸ್ಗಳು ಬರ್ತವೆ ಇಲ್ಲಿ ವೈಟ್ ಆಗಿ. ನಾವು ನಮ್ಮ ಇಲ್ಲಿ ಬಿಷಪ್ಪನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೇವೆ, F7ಗೆ ತೆಗೆದುಕೊಂಡು ಹೋಗಿ ಚೆಕ್ಕನ್ನು ಕೊಡ್ತಾ ಇದ್ದೇವೆ. ಸೊ ಇಲ್ಲಿ ಕಿಂಗ್ ಕ್ಯಾಪ್ಚರ್ ಮಾಡ್ತಂತಂದರೆ ನಾವು ನಮ್ಮ ನೈಟನ್ನು ಈ ರೀತಿಯಾಗಿ G5ಗೆ ಶಿಫ್ಟ್ ಮಾಡ್ತಾ ಇದ್ದೇವೆ ಹಾಗೂ ಇಲ್ಲಿ ಅದ್ಭುತವಂತ ಚೆಕ್ ಬರ್ತಾ ಇದೆ ಹಾಗೂ ಅವರ ಬಿಷಪ್ ಸಹ ಅಟ್ಯಾಕ್ ಆಗಿದೆ. ಸೊ ಅವರು ಕಿಂಗನ್ನು ಮೂವ್ ಮಾಡಲೇಬೇಕಾಗತ್ತೆ. ಸೊ ಅವ್ರು ಏನಾದರೂ ಈ ನೈಟನ್ನು ಕ್ಯಾಪ್ಚರ್ ಮಾಡಿ, ಓಕೆ ನಾನು ನಿಮ್ಮ ನೈಟನ್ನು ಕ್ಯಾಪ್ಚರ್ ಮಾಡ್ತೇನೆ ಹಾಗೂ ನೆಕ್ಸ್ಟ್ ಮೂವಲ್ಲಿ ನೀವು ನಿಮ್ಮ ಪಾನಿಂದ ಕ್ಯಾಪ್ಚರ್ ಮಾಡಿದ ತಕ್ಷಣ ನಾನು ಬಿಷಪಿಂದ ಕ್ಯಾಪ್ಚರ್ ಮಾಡ್ತೇನೆ ಅಂತ ಅಂದ್ಕೊಂಡ್ರೆ ಅದು ಅವರ ಮೂರ್ಖತನ ಆಗುತ್ತೆ. ಯಾಕಂತಂದರೆ ನಾವು ಈ ರೀತಿಯಾಗಿ ಕ್ವೀನನ್ನು ಕ್ಯಾಪ್ಚರ್ ಮಾಡೋದ್ರ ಮೂಲಕ ಅವರಿಗೆ ಡಿಸ್ಕವರಿ ಚೆಕ್ ಬರ್ತಾ ಇದೆ ಹಾಗೂ ಇಲ್ಲಿ ಚೆಕ್ಕನ್ನು ತಪ್ಪಿಸ್ಕೊಳ್ಬೇಕು ಹಾಗೂ ಇಲ್ಲಿ ಅವರ ಪ್ಲ್ಯಾನ್ ವಿಫಲ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಕಿಂಗ್ಸ್ ಗ್ಯಾಂಬಿಟ್ ಅಕ್ಸೆಪ್ಟೆಡಲ್ಲಿ ಬರುವಂಥ ವೇರಿಯೇಷನ್ನು. ಸೊ ಸೊ ಈ ಪೊಸಿಷನಿಂದ ಖಂಡಿತವಾಗಿ ನೀವು ಗೆಲ್ಬೋದು ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ನೋಡಿ, ಇವಾಗ ಕಿಂಗ್ ಬೇರೆ ಒಂದು ಸ್ಕ್ವೇರ್ಗೆ ಹೋಗಲೇಬೇಕು. ಅದೊಂದು ಸ್ಕ್ವೇರ್ಗೆ ಹೋಗಿ ಈ ರೀತಿಯಾಗಿ ತಪ್ಪಿಸ್ಕೊಂಡು ಅಂತಂದರೆ ನಾವು ಸಿಂಪ್ಲಿ ಇಲ್ಲಿ
ಆ ಬಿಷಪನ್ನು ಕ್ಯಾಪ್ಚರ್ ಮಾಡ್ತೇವೆ. ನೀವು ಹೇಳ್ಬೋದು ಇಲ್ಲಿ ಅವರು ನಮ್ಮ ನೈಟನ್ನು ಕ್ಯಾಪ್ಚರ್ ಮಾಡಿ ನಮ್ಮ ನೈಟಿಂದ ನಮ್ಮ ಪಾನನ್ನು ಕ್ಯಾಪ್ಚರ್ ಮಾಡಿ ಈ ರೀತಿಯಾಗಿ ರುಕ್ಕನ್ನು ಗೆಲ್ಲುವಂಥ ಐಡಿಯಾಸ್ಗಳನ್ನು ಹೊಂದಿದ್ರಿ ಅಂತ. ಬಟ್ ಇದು ತುಂಬ ಅಂದರೆ ತುಂಬ ಕಷ್ಟ, ಯಾಕಂತಂದರೆ ಅವರ ಕಿಂಗ್ ಆಲ್ರೆಡಿ ಕ್ಯಾಸ್ಲಿಂಗ್ ರೇಟನ್ನು ಕಳ್ಕೊಂಡಿದೆ, ಹಾಗೂ ನಾವು ಈ ರೀತಿಯಾಗಿ ಪಾನನ್ನು ಕ್ಯಾಪ್ಚರ್ ಮಾಡೋದರ ಮೂಲಕ ಇಲ್ಲಿ ಒಂದು ಅದ್ಭುತವಂತ ಒಂದು ಓಪನ್ ಫೈಲನ್ನು ಕೊಡ್ತಾ ಇದ್ದೇವೆ ನಮ್ಮ ನಮ್ಮ ರುಕ್ಗೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಈ ರೀತಿಯಾಗಿ ಚೆಕ್ಸ್ಗಳು ಸಹ ತುಂಬ ಚೆಕ್ಸ್ಗಳು ಅವಕಾಶ ಇದೆ, ಇಲ್ಲಿ ತುಂಬ ಅಟ್ಯಾಕಿಂಗ್ ಆಪ್ಷನ್ಸ್ ಇದೆ. ಹಾಗೂ ಈ ಪಾನನ್ನು ಪುಷ್ ಮಾಡಿದ್ವಿ ಅಂತಂದರೆ ಈ ಬಿಷಪ್ಪನ್ನು ಸಹ ಈ ರೀತಿಯಾಗಿ ಒಳ್ಳೆ ಡಯಾಗ್ನಲಲ್ಲಿ ಒಳ್ಳೆ ಡಯಾಗ್ನಲಲ್ಲಿ ತಂದು ಗೇಮ್ಗೆ ಇಡಿಸ್ಬೋದು ಅಂತಲೇ ಹೇಳ್ತೇನೆ. ಸೊ ಇದು ಖಂಡಿತವಾಗಿಯೂ ನಾನು ಹೇಳೋದು ವೈಟ್ಗೆ ಫೇವರೇಬಲ್ ಪೊಸಿಷನ್ ಅಂತಲೇ. ಖಂಡಿತವಾಗಿಯೂ ಎಂಜಿನ್ ಸಹ ಅದನ್ನೇ ಹೇಳ್ತಾ ಇದೆ, ಯಾಕಂದರೆ ನೋಡಿ ಇಲ್ಲಿ ಈ ರೀತಿಯಾಗಿ ನೀವು ಇಲ್ಲಿ ಪಾನನ್ನು ಕ್ಯಾಪ್ಚರ್ ಮಾಡೋದ್ರ ಮೂಲಕ ಇಲ್ಲಿ ಒಂದು ಒಳ್ಳೆ ಅದ್ಭುತವಂತ ಒಂದು ಓಪನ್ ಫೈಲ್ ಇದು ಅಂತಲೇ ಹೇಳ್ಬೋದು. ಹಾಗಾಗಿ ಇದು ಖಂಡಿತವಾಗಿಯೂ ವೈಟಿನ ಫೇವರ್ ಆಗುವಂಥ ಪೊಸಿಷನ್ ಅಂತಲೇ ನಾನು ಹೇಳ್ತೇನೆ. ಸೊ ಕಿಂಗ್ಸ್ ಗೇಂಬಿಟ್ ಎಕ್ಸೆಪ್ಟೆಡಲ್ಲಿ ಇನ್ನೊಂದು ಲೈನನ್ನು ತೋರಿಸೋದಾದರೆ ಅದು ಇಂಟ್ರೆಸ್ಟಿಂಗ್ ಆಗಿರುವಂಥ ಲೈನ್ ಮತ್ತು ಫೇಮಸ್ ಆಗಿರುವಂಥ ಲೈನ್ ಅಂತಲೇ ಹೇಳ್ಬೋದು, ಯಾಕಂದರೆ ತುಂಬ ಅಗ್ರೆಸಿವ್ ಬ್ಲ್ಯಾಕ್ ಪ್ಲೇಯರ್ಸ್ಗಳು ಅವರು ಕೌಂಟರ್ ಅಟ್ಯಾಕ್ ಮಾಡೋಕ್ಕೆ ಕಾಯ್ತಾ ಇರುವಂಥ ಬ್ಲ್ಯಾಕ್ ಪ್ಲೇಯರ್ಸ್ಗಳು ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದನ್ನು ನೋಡೋದಾದರೆ, ಸೊ ಇಲ್ಲಿ ಅವರು ನಮ್ಮ ಪಾನನ್ನು ಕ್ಯಾಪ್ಚರ್ ಮಾಡಿದ ತಕ್ಷಣ ನಾವು ಈ ರೀತಿಯಾಗಿ ನೈಟನ್ನು ಡೆವಲಪ್ ಮಾಡ್ತೇವೆ, ಯಾಕಂತಂದರೆ ಈ ರೀತಿಯಂಥ ಒಂದು ಓಪನ್ ಡಯಾಗ್ನಲನ್ನು ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ. ಸೊ ಇಲ್ಲಿ ನಮ್ಮ ಐಡಿಯಾ ಏನಿರುತ್ತೆ ನೆಕ್ಸ್ಟ್ ಮೂವಲ್ಲಿ ಅಂತಂದರೆ ಈ ರೀತಿಯಾಗಿ ಈ ಪಾನನ್ನು ಪುಷ್ ಮಾಡಿಬಿಟ್ಟು ಒಂದು ಒಳ್ಳೆಯ ಸೆಂಟ್ರಲ್ನ ಕಂಟ್ರೋಲ್ ತೆಗೆದುಕೊಂಡು ಈ ಪಾನನ್ನು ಅಟ್ಯಾಕ್ ಮಾಡಿ ವಾಪಸ್ ಗೆದ್ದುಬಿಟ್ಟು ಈ ಬಿಷಪ್ಪನ್ನು ಡೆವಲಪ್ ಮಾಡಿ ಹಾಗೂ ಕ್ಯಾಸ್ಲಿಂಗ್ ಮಾಡಿ ನಮ್ಮ ಕಿಂಗನ್ನು ಸೇಫ್ಟಿಗೆ ತೆಗೆದುಕೊಂಡು ಹೋಗೋದು, ಹಾಗೂ ರುಕ್ಗೆ ಒಂದು ಒಳ್ಳೆ ಓಪನ್ ಫೈಲನ್ನು ಕೊಡುವಂಥದ್ದು. ಇದು ಆ್ಯಕ್ಚುಲಿ ಐಡಿಯಾ ಇರುವಂಥದ್ದು. ಹಾಗಾಗಿ ಈ ಕಿಂಗ್ಸ್ ಗ್ಯಾಂಬಿಟನ್ನು ತುಂಬ ಇಂಟರ್ಮೀಡಿಯೇಟ್ ಪ್ಲೇಯರ್ಸ್ಗಳು ಅಥವಾ ಬಿಗಿನರ್ ಪ್ಲೇಯರ್ಸ್ಗಳು ಆ ಗೇಮಲ್ಲಿ ಆಡೋದನ್ನು ನೀವು ಖಂಡಿತವಾಗಿ ನೋಡಿರ್ತೀರ. ಒಂದು ಒಳ್ಳೆ ಅಟ್ಯಾಕಿಂಗ್ ಗೇಮ್ ಸಿಗುತ್ತೆ ಅಂತಲೇ ಹೇಳ್ಬೋದು, ಓಪನ್ ಗೇಮ್ ಸಿಗುತ್ತೆ ಒಂದು ಕಿಂಗ್ಸ್ ಗ್ಯಾಂಬಿಟನ್ನು ಆಡಿದರೆ. ಹಾಗಾಗಿ ಈ ರೀತಿಯಂಥ ಕಾರಣಕ್ಕಾಗಿ ಅಂತಲೇ ಹೇಳ್ಬೋದು. ಅದರಲ್ಲಿ ತುಂಬ ಬ್ಲ್ಯಾಕ್ ಪ್ಲೇಯರ್ಸ್ಗಳು, ಅಗ್ರೆಸಿವ್ ಬ್ಲ್ಯಾಕ್ ಪ್ಲೇಯರ್ಸ್ಗಳು ಏನು ಆಡ್ತಾರೆ ಅಂತಂದರೆ ಈ ರೀತಿಯಾಗಿ G5 ಆಡ್ತಾರೆ. G5 ಆಡೋದ್ರ ಮೂಲಕ ಈ ಪಾನನ್ನು ಪ್ರೊಟೆಕ್ಷನ್ ಮಾಡೋಕ್ಕೆ ಹೋಗ್ತಾರೆ. ಸೊ ನಾವೇನು ಮಾಡ್ತೇವೆ, ನಾವು ನಮ್ಮ ನೈಟನ್ನು ಸಿಂಪಲ್ಲಾಗಿ ಡೆವಲಪ್ ಮಾಡ್ತಾ ಇದ್ದೇವೆ, ಹಾಗೂ ಅವರು ಈ ರೀತಿಯಾಗಿ ನಮ್ಮ ನೈಟನ್ನು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಓಕೆ, ನಾವು ನಮ್ಮ ನೈಟನ್ನು ಈ ರೀತಿಯಾಗಿ E5ಗೆ ಶಿಫ್ಟ್ ಮಾಡ್ತಾ ಇದ್ದೇವೆ. ಹಾಗೂ ಅವ್ರು ಅಂದ್ಕೊಬೋದು ಇಲ್ಲಿ ಈ ರೀತಿಯಾಗಿ ಚೆಕ್ಕನ್ನು ಕೊಟ್ಟರೆ ಇಲ್ಲಿ ಯಾಕಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಓಪನ್ ಚೆಕ್ ಸ್ಟಾರ್ಟ್ ಆಗಿದೆ, ಹಾಗೂ ಇಲ್ಲಿ 2 ಸ್ಟ್ರಾಂಗ್ ಪಾನ್ಗಳು ಬರ್ತಾ ಇದೆ. ಇದು ಖಂಡಿತವಾಗಿ ಪಂದ್ಯವನ್ನು ಗೆದ್ದೆ ಅಂತ ಇಲ್ಲಿ ಬ್ಲ್ಯಾಕ್ ಅಂದ್ಕೊಬೋದು, ಆದರೆ ಖಂಡಿತವಾಗಿಯೂ ಇಲ್ಲ. ಇದು ತುಂಬ ಅಂದರೆ ತುಂಬ ಕಷ್ಟ ಇದೆ ಇಲ್ಲಿ ಬ್ಲ್ಯಾಕ್ಗೆ ಅಂತಲೇ ಹೇಳ್ಬೋದು. ನಾವು ಈ ರೀತಿಯಾಗಿ ಸುಮ್ಮನೆ ಪಾನನ್ನು ಪುಷ್ ಮಾಡೋದರ ಮೂಲಕ ಈ ರೀತಿಯಾಗಿ ಚೆಕ್ಕನ್ನು ಬ್ಲಾಕ್ ಮಾಡ್ತಾ ಇದ್ದೇವೆ, ಹಾಗೂ ಇಲ್ಲಿ ಮೋಸ್ಟ್ ಆಫ್ ದ ರೆಸ್ಪಾನ್ಸ್ ಏನು ಬರುತ್ತೆ ಅಂತಂದರೆ ಆ ಪಾನನ್ನು ಕ್ಯಾಪ್ಚರ್ ಮಾಡ್ತಾರೆ, ಹಾಗೂ ನಾವು G4ಅಲ್ಲಿರುವಂಥ ಅವರ ಪಾನನ್ನು ನಮ್ಮ ಕ್ವೀನಿಂದ ಕ್ಯಾಪ್ಚರ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಬ್ಲ್ಯಾಕಾಗಿ ಒಂದು ಬೆಸ್ಟ್ ಆಪ್ಷನ್ ಏನು ಅಂತಂದರೆ ಅವರು ನಮ್ಮ ಕ್ವೀನನ್ನು ಕ್ಯಾಪ್ಚರ್ ಮಾಡಬೇಕು, ಹಾಗೂ ನಾವು ನಮ್ಮ ನೈಟಿಂದ ಆ ಕ್ವೀನನ್ನು ವಾಪಸ್ ಕ್ಯಾಪ್ಚರ್ ಮಾಡ್ತೇವೆ. ಹಾಗೂ ಇದು ಈಕ್ವಲಿಶ್ ಗೇಮ್ ಅಂತಲೇ ಹೇಳ್ಬೋದು, 2 ತಂಡಕ್ಕೂ ಸಮನಾಗಿರುವಂಥ ಒಂದು ಪಂದ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಮೋಸ್ಟ್ ಆಫ್ ದ ಬ್ಲ್ಯಾಕ್ ಪ್ಲೇಯರ್ಸ್ಗಳು ಏನು ಆಡ್ತಾರೆ ಅಂತಂದರೆ ಈ ರೀತಿಯಾಗಿ ಅವರ ಕ್ವೀನನ್ನು ಟೆಂಪ್ರವರಿಯಾಗಿ ಸ್ಯಾಕ್ರಿಫೈಸ್ ಮಾಡ್ತಾರೆ. ತಮ್ಮ ಪಾನನ್ನು G4ಗೆ ಇಡೋದರ ಮೂಲಕ G2ಗೆ ಇಡೋದರ ಮೂಲಕ ಈ ರೀತಿಯಾಗಿ ಕಿಂಗ್ಗೆ ಚೆಕ್ಕನ್ನು ಕೊಡ್ತಾರೆ, ಹಾಗೂ ನೆಕ್ಸ್ಟ್ ಮೂವಲ್ಲಿ ರುಕ್ಕನ್ನು ಕ್ಯಾಪ್ಚರ್ ಮಾಡೋದ್ರ ಮೂಲಕ ಕ್ವೀನನ್ನು ಪಂದ್ಯಕ್ಕೆ ತರ್ತೇನೆ ಅಂತ ಅವರು ಹೇಳುವಂಥದ್ದು. ಸೊ ಆದರೆ ಇದು ದೊಡ್ಡ ಬ್ಲಂಡರ್ ಆಗುತ್ತೆ. ನಾವು ಅವರ ಕ್ವೀನನ್ನು ನಮ್ಮ ಕ್ವೀನನ್ನು ಕ್ಯಾಪ್ಚರ್ ಮಾಡ್ತೇವೆ, ಹಾಗೂ ಅವರು ನಮ್ಮ ರುಕ್ಕನ್ನು ಕ್ಯಾಪ್ಚರ್ ಮಾಡೋದರ ಮೂಲಕ ಕ್ವೀನನ್ನು ತಂದರು ಅಂತಾದರೆ ನಾವು ನಮ್ಮ ಕ್ವೀನನ್ನು H5ಗೆ ಇಡ್ತಾ ಇದ್ದೇವೆ. ಹಾಗೂ ಇಲ್ಲಿ ಬ್ಲ್ಯಾಕ್ ಆಗಿ ಈ H7 ಸ್ಕ್ವೇರನ್ನು ಡಿಫೆಂಡ್ ಮಾಡೋದು ಖಂಡಿತವಾಗಿಯೂ ಕಷ್ಟ ಇದೆ. ಅವರೇನಾದರೂ ಈ ರೀತಿಯಾಗಿ ನೈಟನ್ನು H6ಗೆ ತಂದು ಡಿಫೆಂಡ್ ಮಾಡ್ತೀನಿ ಅಂತ ಹೋದರೆ ನಾವು ನಮ್ಮ ಡಿ ಪಾನನ್ನು D4ಗೆ ಪುಷ್ ಮಾಡೋದರ ಮೂಲಕ ಆ ನೈಟನ್ನು ಅಟ್ಯಾಕ್ ಮಾಡ್ತೇವೆ, ಹಾಗೂ ಆ ನೈಟ್ಗೆ ಇಲ್ಲಿ ಉಳಿಗಾಲ ಇಲ್ಲ ಅಂತಲೇ ಹೇಳ್ಬೋದು ಖಂಡಿತವಾಗಿ. ಸೊ ಇಲ್ಲಿ ಇನ್ನೊಂದು ವೇರಿಯೇಷನನ್ನು ನೋಡೋದಾದರೆ ಅವರು ಈ ರೀತಿಯಾಗಿ ಬಿಷಪನ್ನು ಇಲ್ಲಿ ತಂದುಬಿಟ್ಟು ತಮ್ಮ ಕಿಂಗ್ಗೆ ಒಂದು ಸೇಫರ್ ಸ್ಕ್ವೇರ್ ಇರಲಿ ಅನ್ನುವಂಥ ಒಂದು ಉಸಿರಾಡೋಕ್ಕೆ 2 ಕಡೆ ಜಾಗ ಇರಲಿ ಅನ್ನುವಂಥ ಐಡಿಯಾಸ್ಗಳನ್ನು ಏನಾದರೂ ಮಾಡಿದ್ರು ಅಂತಾದರೆ ನಾವು ಇಲ್ಲಿ ನಮ್ಮ ನೈಟಿಂದ ಆ ಪಾನನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೇವೆ. ಖಂಡಿತವಾಗಿಯೂ ಇಲ್ಲಿ ಕ್ವೀನಿಂದ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಬೇಡಿ, ನೈಟಿಂದ ಕ್ಯಾಪ್ಚರ್ ಮಾಡಿ, ತುಂಬ ಇಂಟ್ರೆಸ್ಟಿಂಗ್ ಇರುವಂಥ ಪೊಸಿಷನ್ ಬರುತ್ತೆ. ಸೊ ಇಲ್ಲಿ ತುಂಬ ಬ್ಲ್ಯಾಕ್ ಪ್ಲೇಯರ್ಸ್ಗಳು ಏನು ಅನ್ಕೊತಾರೆ, ನಾವು ಇಲ್ಲಿ ನಮ್ಮ ನೈಟನ್ನು F6ಗೆ ಡೆವಲಪ್ ಮಾಡೋದ್ರ ಮೂಲಕ ಕೌಂಟರ್ ಅಟ್ಯಾಕ್ ಮಾಡ್ಬೋದು ಅಂತ ಅಂದ್ಕೊಳ್ತಾರೆ. ಆದರೆ ಇಲ್ಲಿ ನಾನು ನಿಮಗೆ ಹೇಳೋದು, ವಿಡಿಯೋವನ್ನು ಪಾಸ್ ಮಾಡಿ ಬ್ಲ್ಯಾಕನ್ನು ಕೇವಲ 3 ಮೂವ್ಗಳಲ್ಲಿ ಚೆಕ್ಮೇಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ಖಂಡಿತವಾಗಿ ಇಲ್ಲಿ 3 ಮೂವ್ಗಳಲ್ಲಿ ಬ್ಲ್ಯಾಕಿನ ಕಿಂಗನ್ನು ಚೆಕ್ಮೇಟ್ ಮಾಡ್ಬೋದು. ಯಾವುದಪ್ಪ ಆ 3 ಮೂವ್ ಅಂತಂದರೆ, ನಾವು ನಮ್ಮ ನೈಟನ್ನು ಈ ರೀತಿಯಾಗಿ D6ಗೆ ಡೆವಲಪ್ ಮಾಡ್ತಾ ಇದ್ದೇವೆ, ಹಾಗೂ ಇದು ಡಬಲ್ ಚೆಕ್ ಅಂತಲೇ ಹೇಳ್ಬೋದು. ಸೊ ನೀವು
ಯಾವ ಪೀಸನ್ನು ಕ್ಯಾಪ್ಚರ್ ಮಾಡೋಕ್ಕೆ ಬರಲ್ಲ. ಸೊ ಕಿಂಗ್ ಮೂವ್ ಆಗಲೇಬೇಕು. ಸೊ ಕಿಂಗ್ ಏನಾದರೂ F8ಗೆ ಹೋಯಿತು ಅಂತಂದರೆ ಸಿಂಪಲ್ಲಾಗಿ ನಾವು ನಮ್ಮ ಕ್ವೀನನ್ನು F7ಗೆ ಹೊಡೋದ್ರ ಮೂಲಕ ಇಲ್ಲಿ ಚೆಕ್ಮೇಟ್ ಆಗಿಬಿಡುತ್ತೆ. ಸೊ ಕಿಂಗ್ ಏನಾದರೂ ಈ ರೀತಿಯಾಗಿ D8ಗೆ ಹೋಯಿತು ಅಂತಾದರೆ ಇಲ್ಲಿ ಅದ್ಭುತವಂತ ಒಂದು ಕ್ವೀನ್ ಸ್ಯಾಕ್ರಿಫೈಸಿಂಗ್ ಮೂವ್ ಬರ್ತಾ ಇದೆ. ಕ್ವೀನನ್ನು E8ಗೆ ತೆಗೆದುಕೊಂಡು ಹೋಗೋದರ ಮೂಲಕ ಇಲ್ಲಿ ಚೆಕ್ ಕೊಡ್ತಾ ಇದ್ದೇವೆ. ಹಾಗೂ ಕಿಂಗಿಂದ ಕ್ವೀನನ್ನು ಕ್ಯಾಪ್ಚರ್ ಮಾಡೋಕ್ಕೆ ಬರಲ್ಲ, ಯಾಕಂತಂದರೆ ನೈಟಿಂದ ಸಪೋರ್ಟ್ ಇದೆ. ಸೊ ಇರುವಂಥದ್ದು ಒಂದೇ ಒಂದು ಮೂವ್ ರುಕ್ಕಿಂದ ಕ್ಯಾಪ್ಚರ್ ಮಾಡಬೇಕು. ಹಾಗೂ ಇಲ್ಲಿ ನಮ್ಮ ನೈಟನ್ನು F7ಗೆ ಇಡುವುದರ ಮೂಲಕ ಇಲ್ಲಿ ಬ್ಲ್ಯಾಕಿನ ಕಿಂಗ್ ಸ್ಮೋದರ್ಡ್ ಮೇಟ್ ಆಗಿದೆ. ಅದ್ಭುತವಂತ ಒಂದು ಚೆಕ್ ಮೇಟ್ ಅಂತಲೇ ಹೇಳ್ಬೋದು. ಸೊ ಇಂಟ್ರೆಸ್ಟಿಂಗ್ ಆಗಿರುವಂಥ ಚೆಸ್ ಟ್ರಿಕ್ಸ್ಗಳು ಕಿಂಗ್ಸ್ ಗೇಂಬೆಟ್ಟಲ್ಲಿ ಬರುವಂತಹ ಒಂದಿಷ್ಟು ವೇರಿಯೇಷನ್ಸ್ಗಳನ್ನು ನಿಮಗೆ ತೋರಿಸಿದ್ದೇನೆ. ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ, ನೀವು ನಿಮ್ಮ ಚೆಸ್ ಗೇಮ್ಸ್ಗಳಲ್ಲಿ ಬಳಸ್ತೀರಾ ಅಂತ ನಾನು ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.